ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಇವತ್ತು ಈ ಬಹುಮನಿ ರಾಜ್ಯದ ಬಗ್ಗೆ ನಾವು ಕ್ಲಾಸ್ನ ನೋಡೋಣ. ಹಿಂದಿನ ಕ್ಲಾಸಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ನೋಡಿದ್ವಿ. ಇವಾಗ ಬಹುಮನಿ ರಾಜ್ಯದ ಬಗ್ಗೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನವಾದ ಬಹುಮನಿ ಸಾಮ್ರಾಜ್ಯವು 1347ರಲ್ಲಿ ಸ್ಥಾಪನೆಯಾಗುತ್ತೆ. ಈ ಹಿಂದೆ ವಿಜಯನಗರ ಸಾಮ್ರಾಜ್ಯ ನೋಡಿದ್ವಲ್ಲ, 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದರೆ 1347ರಲ್ಲಿ ಈ ಬಹುಮನಿ ರಾಜ್ಯ ಸ್ಥಾಪನೆಯಾಗುತ್ತೆ. ಇದು ಕೃಷ್ಣಾ ನದಿ ಸಾಮ್ರಾಜ್ಯದ ದಕ್ಷಿಣದ ಗಡಿಯಾಗಿತ್ತು. ಕೃಷ್ಣಾ ನದಿ ಈ ಬಹುಮನಿ ರಾಜ್ಯದ ದಕ್ಷಿಣದ ಗಡಿಯಾಗಿದೆ ಹಾಗೂ ಪ್ರಾರಂಭದಲ್ಲಿ ಕಲಬುರ್ಗಿ ಆನಂತರ ಬೀದರ್ ಇವರ ರಾಜಧಾನಿಯಾಗಿತ್ತು. ಬಹುಮನಿ ರಾಜ್ಯದ ರಾಜಧಾನಿ ಈ ಎರಡು ರಾಜಧಾನಿಗಳಾಗಿದ್ದವು ನೋಡ್ರಿ. ಫಸ್ಟ್ ಕಲಬುರ್ಗಿ ಆಗಿರುತ್ತೆ, ಆಮೇಲೆ ಬೀದರ್ ಇವರ ರಾಜಧಾನಿಯಾಗುತ್ತೆ. ಇದರ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಇದರ ಸ್ಥಾಪಕರಾಗಿದ್ದಾರೆ ನೋಡ್ರಿ. ಇದು ಹಿಂದೆ ಎಕ್ಸಾಮಲ್ಲಿ ಬಂದಿತ್ತು, TETಗೆ ಕೇಳಿದ್ದಾರೆ ನೋಡಿ ಈ ಕ್ವಶನ್ನು. ಬಹುಮನಿ ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ. ಬೀದರ್ ನಗರವು ಕರ್ನಾಟಕದ ಉತ್ತರದ ತುದಿಯಲ್ಲಿದೆ. ಹಾಗೆಯೇ 1 ಶತಮಾನಗಳ ಕಾಲ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿ ಇದು ಮೆರೆಯುತ್ತೆ. ಈ ಬೀದರ್ ಕೂಡ ಇವರ ರಾಜಧಾನಿಯಾಗಿರುತ್ತಲ್ಲ, ಅದು ಎಷ್ಟು ವರ್ಷ ಆಗಿರುತ್ತೆ ಅಂತಂದರೆ 1 ಶತಮಾನಗಳ ಕಾಲ ಇವರ ರಾಜಧಾನಿಯಾಗಿರುತ್ತೆ ಬೀದರ್. ಇದು ಬೀದರ್ ಕೋಟೆ ನೋಡ್ರಿ. ಇದು ಬೀದರ್ ಕೋಟೆ, ತುಂಬ ಚೆನ್ನಾಗಿದೆ ಇದು. ಓಕೆ, ನೆಕ್ಸ್ಟ್ ಬಹುಮನಿ ರಾಜ್ಯದ ಭೂಪಟವನ್ನು ನೋಡಿ. ಅಂದರೆ ಬಹುಮನಿ ರಾಜ್ಯದ ಭೂಪಟ ನೋಡಿದಾಗ ಇದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಭಾಗಗಳನ್ನು ಒಳಗೊಂಡಿದೆ. ಆಮೇಲೆ ಬಹುಮನಿ ಮತ್ತು ವಿಜಯನಗರ ನೆರೆಹೊರೆಯ ರಾಜ್ಯಗಳಾಗಿದ್ದರಿಂದ ಇವುಗಳು ಆಗಾಗ ಸಂಘರ್ಷಗಳು ನಡೆಯುತ್ತಿತ್ತು. ಇವುಗಳ ನಡುವೆ ಆಗಾಗ ಸಂಘರ್ಷ ನಡೀತಾ ಇತ್ತು. ವಿಜಯನಗರ ಸಾಮ್ರಾಜ್ಯ ಓದ್ತಾ ಇರಬೇಕಾದ್ರೆ ನೋಡಿದ್ವಿ ಇದು. ಈ ಬಹುಮನಿ ರಾಜ್ಯ ಮತ್ತು ವಿಜಯನಗರ ಇಬ್ಬರೂ ಸಹ ಈ ರಾಯಚೂರು ದೋಆಬ್ ಪ್ರದೇಶಕ್ಕಾಗಿ ತುಂಬ ಹೋರಾಟನ ಮಾಡ್ತಾ ಇದ್ರು. ಆಮೇಲೆ ಇವರೊಳಗೆ ಇವೆರಡು ಸಮಕಾಲೀನ ರಾಜ್ಯಗಳಾಗಿರೋದ್ರಿಂದ ತುಂಬಾ ಕಲಹಗಳು ನಡೀತಾ ಇದ್ವು ಇವರುಗಳ ಮಧ್ಯೆ. ಓಕೆ, ನೆಕ್ಸ್ಟ್ ನೋಡೋಣ. ಫಿರೋಜ್ ಶಾ ಈ ಬಹುಮನಿ ರಾಜ್ಯಗಳಲ್ಲೇ ಶ್ರೇಷ್ಠವಾದ ದೊರೆಯಾಗಿರ್ತಾನೆ. ಫಿರೋಜ್ ಶಾ ಲೇಖಕನು, ಬಹುಭಾಷಾ ವಿಶಾರದನೂ ಆಗಿದ್ದ ಫಿರೋಜನಿಗೆ ರೇಖಾಗಣಿತ ಆಮೇಲೆ ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಇತ್ತು. ಈತ ಬಹುಭಾಷಾವನ್ನು ಬಲ್ಲವನಾಗಿರ್ತಾನೆ. ಬಹುಭಾಷೆಗಳಲ್ಲಿ ಈತ ಪಂಡಿತನಾಗಿರ್ತಾನೆ. ಆಮೇಲೆ ಈತನಿಗೆ ರೇಖಾಗಣಿತ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಇತ್ತು. ಅಂದರೆ ಇವೆರಡೂ ಸಹ ಈತನಿಗೆ, ರೇಖಾಗಣಿತನೂ ಈತನಿಗೆ ಗೊತ್ತಿತ್ತು, ಬಹು ಸುಲಭವಾಗಿ ಮಾಡ್ತಾ ಇದ್ದ. ಆಮೇಲೆ ಧರ್ಮಶಾಸ್ತ್ರಗಳನ್ನು ಸಹ ತುಂಬ ಚೆನ್ನಾಗಿ ಈತನಿಗೆ ಅರ್ಥ ಆಗ್ತಿತ್ತು ಅನ್ನೋದು ಇದರ ಅರ್ಥ. ಇವನು ದೌಲತಾಬಾದ್ನಲ್ಲಿ, ಅಂದರೆ ಮಹಾರಾಷ್ಟ್ರ, ಈಗ ಇದಕ್ಕೆ ಮಹಾರಾಷ್ಟ್ರ ಅಂತ ಕರಿತೀವಿ, ಮುಂಚೆ ಇದಕ್ಕೆ ದೌಲತಾಬಾದ್ ಅಂತ ಕರಿತೀವಿ. ಇದ್ರ ರಿಲೇಟೆಡು ಪ್ರೀವಿಯಸ್ ಏನು ಎಕ್ಸಾಮ್ ನಡೆದಿದ್ದಾವಲ್ಲ ಅದರಲ್ಲಿ ಕ್ವಶನ್ ಕೇಳಿದ್ರು. ಈ ದೌಲತಾಬಾದ್ನಲ್ಲಿ ವೀಕ್ಷಣಾಲಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ. ಫಿರೋಜ್ ಶಾ ಸ್ಥಾಪನೆ ಮಾಡ್ತಾನೆ ನೋಡ್ರಿ. ಆಮೇಲೆ ರಾಜಧಾನಿ ಕಲಬುರ್ಗಿಯ ಸೌಂದರ್ಯವನ್ನು ಈತ ಹೆಚ್ಚಿಸ್ತಾನೆ. ಆಮೇಲೆ ಭೀಮಾ ನದಿಯ ತಟದಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನು ಈತ ಕಟ್ತಾನೆ. ಇದು ಸಹ ಕೇಳಿದ್ರು ನೋಡಿ ಎಕ್ಸಾಮ್ಗೆ, ಫಿರೋಜಾಬಾದ್ ನಗರವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ. ಇದು ಫಿರೋಜ್ ಶಾ ನಿರ್ಮಾಣ ಮಾಡ್ತಾರೆ. ಇವನ ಕಾಲದಲ್ಲಿ ರಾಜ್ಯಕ್ಕೆ ಬಂದಿದ್ದ ಸೂಫಿ ಸಂತ ಬಂದೆ ನವಾಜರಿಗೆ ಹಲವು ಗ್ರಾಮಗಳನ್ನು ಉಂಬಳಿಯಾಗಿ ನೀಡ್ತಾನೆ. ಉಂಬಳಿಯಾಗಿ ಅಂತಂದರೆ ಅವ್ರ ಜೀವನಕ್ಕೋಸ್ಕರ ಕೆಲವೊಂದಿಷ್ಟು ಗ್ರಾಮಗಳ ಆದಾಯವನ್ನು ಅವರಿಗೆ ಬಿಟ್ಟುಕೊಡೋ ಥರ ಉಂಬಳಿಯಾಗಿ ನೀಡೋದು ಅಂತ ಅರ್ಥ ಆಗುತ್ತೆ. ಉಂಬಳಿಯಾಗಿ ನೀಡಿರ್ತಾರೆ. ಈ ಬಂದೆ ನವಾಜ್ ದರ್ಗಾ ಗುಲ್ಬರ್ಗದಲ್ಲಿದೆ ನೋಡ್ರಿ. ಬಂದರುಗಳ ವಿಕಾಸಕ್ಕೆ ವಿಶೇಷ ಗಮನವನ್ನು ಹರಿಸ್ತಾನೆ ಈತ. ಬಂದರುಗಳ ವಿಕಾಸ ಮಾಡೋದ್ರಿಂದ ಏನಾಗುತ್ತೆ, ಇದರಿಂದ ವಿದೇಶಿ ವ್ಯಾಪಾರ ಪ್ರೋತ್ಸಾಹ ಸಿಗುತ್ತೆ ಅನ್ನೋದು ಈತನಿಗೆ ಗೊತ್ತಿರುತ್ತೆ. ಹಾಗಾಗಿ ಬಂದರುಗಳ ವಿಕಾಸ ಮಾಡಿ ಈತ ಏನು ಮಾಡ್ತಾನೆ, ವಿದೇಶದೊಂದಿಗೆ ವ್ಯಾಪಾರವನ್ನು ಇಟ್ಕೊತಾನೆ.
ಇಲ್ಲಿ ನೋಡ್ರಿ ಬಹುಮನಿ ರಾಜ್ಯ ಹೇಗಿದೆ. ಅಲ್ಲಿ ನೋಡಿದ್ವಲ್ಲ ಕರ್ನಾಟಕ ಇಷ್ಟು ಭಾಗ ಇದಿಷ್ಟೆಲ್ಲ ಕರ್ನಾಟಕದ ಭಾಗ ಇದು ಕರ್ನಾಟಕ. ಇಲ್ಲೆಲ್ಲ ಇಷ್ಟು ಮಹಾರಾಷ್ಟ್ರ ಬರುತ್ತೆ, ಇಷ್ಟು ಬರುತ್ತೆ ಮಹಾರಾಷ್ಟ್ರ. ಇದು ಆಂಧ್ರ ಪ್ರದೇಶ ಬರುತ್ತೆ, ಇಲ್ಲಿಂದ ಇಲ್ಲಿ ಗಂಟ ಈ ಥರ. ಸೊ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಗಳನ್ನು ಈ ಸಾಮ್ರಾಜ್ಯದಲ್ಲಿ ನೋಡಬಹುದು ನಾವು. ಮಹಮ್ಮದ್ ಗವಾನನ ಬಗ್ಗೆ ನೋಡೋಣ. ಮಹಮ್ಮದ್ ಗವಾನನು ಬಹುಮನಿ ರಾಜ್ಯದ ಇತಿಹಾಸದಲ್ಲಿ ರಾಜ್ಯವನ್ನು ಆಳಿದ ಸುಲ್ತಾನರಿಗಿಂತಲೂ ಹೆಚ್ಚು ಖ್ಯಾತಿ ಗಳಿಸಿದವನು ಈ ಮಹಮ್ಮದ್ ಗವಾನ. ಪರ್ಷಿಯನ್ ಮೂಲದ ಇವನು 3ನೇ ಮಹಮ್ಮದ್ ಸುಲ್ತಾನನ ಪ್ರಧಾನಮಂತ್ರಿಯಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾನೆ. ಈತ ಒಬ್ಬ ಪ್ರಧಾನಮಂತ್ರಿಯಾಗಿರ್ತಾನೆ, ಈತ ಅರಸ ಆಗಿರಲ್ಲ. ಈತ ಪ್ರಧಾನಮಂತ್ರಿಯಾಗಿದ್ದು ಈ ಬಹುಮನಿ ರಾಜ್ಯವನ್ನು ಆಳ್ತಾರಲ್ಲ ಆ ರಾಜರಿಗಿಂತನೂ ಶ್ರೇಷ್ಠವಾದ ಅಂದರೆ ಹೆಚ್ಚು ಖ್ಯಾತಿಯನ್ನು ಈತ ಹೊಂದಿರ್ತಾನೆ ಮಹಮ್ಮದ್ ಗವಾನ. ಈತನ ಸಾಧನೆಗಳನ್ನು ನೋಡ್ರಿ GPSTRಗೆ ಕೇಳ್ತಾರೆ ಈ ಥರ. ಯಾಕಂದರೆ ಈತ ಒಬ್ಬ ಪ್ರಧಾನಮಂತ್ರಿಗಳು, ಸೇನಾನಿಗಳು, ಆ ಸಾಮ್ರಾಜ್ಯದ ಕವಿಗಳು ಒಂದಿಷ್ಟು ಸಾಧನೆ ಮಾಡಿರ್ತಾರಲ್ಲ ಅಂಥವನ್ನ ಪಾಯಿಂಟ್ ಆಗಿ ಇಟ್ಕೊಂಡು ಅದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. TET ಆಗಿರಬಹುದು ಅಥವಾ ಈ GPSTRಗೆ ಕೇಳ್ತಾರೆ ನೋಡಿ. ಸಾಧನೆಗಳಂತ ನೋಡಿದಾಗ ಗವಾನು ಯುದ್ಧ ವಿದ್ಯೆಯಲ್ಲಿ ನಿಪುಣನಾಗಿದ್ದು ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಆಮೇಲೆ ಆಡಳಿತವು ಇಸ್ಲಾಮಿಕ್ ಕಾನೂನುಗಳನ್ನು ಆಧರಿಸಿತ್ತು. ಇವರ ಆಡಳಿತ ಯಾವ ಕಾನೂನನ್ನು ಆಧರಿಸಿತ್ತು ಅಂತಂದರೆ ಇಸ್ಲಾಮಿಕ್ ಕಾನೂನನ್ನು ಆಧರಿಸಿತ್ತು. ಇದು ಎಕ್ಸಾಮಲ್ಲಿ ಕೇಳಿದ್ರು ನೋಡಿ, ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ. ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಈತ ಚುರುಕುಗೊಳಿಸಿದನು. ಆಮೇಲೆ ಭೂಮಿಯ ಫಲವತ್ತತೆ, ನೀರಾವರಿ ಸೌಲಭ್ಯಗಳನ್ನು ಗಮನಿಸಿ ಭೂಕಂದಾಯವನ್ನು ನಿಗದಿ ಮಾಡ್ತಾನೆ. ನೆಕ್ಸ್ಟು ಜನರಿಗೆ ಕಿರುಕುಳ ಕೊಡುವ ತೆರಿಗೆಗಳನ್ನು ಈತ ರದ್ದುಪಡಿಸ್ತಾನೆ. ಒಂದಿಷ್ಟು ಸಮಾಜಕ್ಕೆ ಒಳಿತಾಗಿರ್ತಕ್ಕಂಥ ಕಾರ್ಯಗಳನ್ನು ಈತ ಮಾಡ್ತಾನೆ ನೋಡ್ರಿ. ಆ ಜನರಿಗೆ ತೊಂದರೆ ಆಗ್ತಕ್ಕಂಥ ತೆರಿಗೆಗಳಿರ್ತಾವಲ್ಲ ಅವುಗಳನ್ನು ಈತ ರದ್ದುಪಡಿಸ್ತಾನೆ. ಸ್ವತಃ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸ ಅಂದರೆ ಮಹಾವಿದ್ಯಾಲಯ, ಮದರಸವನ್ನು ಸ್ಥಾಪಿಸಿದನು. ಇದು ಇಸ್ಲಾಂ ಮತ್ತು ಕಾನೂನು ಶಿಕ್ಷಣವನ್ನು ಪ್ರೋತ್ಸಾಹಿಸಿತು. ಇದು ಕೇಳಿದ್ರು ನೋಡ್ರಿ, ಮದರಸವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರು. ಮಹಮ್ಮದ್ ಗವಾನ ಸ್ಥಾಪಿಸ್ತಾರೆ. ಇದು ಎಲ್ಲಿದೆ ಅಂತನೂ ಸಹ ಕೇಳಿದ್ರು. ಇದು ಬೀದರ್ನಲ್ಲಿದೆ ನೋಡ್ರಿ. ಇಲ್ಲಿ ಖಗೋಳಶಾಸ್ತ್ರ, ಗಣಿತ, ಇತಿಹಾಸ ಇತ್ಯಾದಿಗಳ ಅಧ್ಯಯನ ಕೂಡ ನಡೀತಾ ಇತ್ತು. ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ವಿದ್ಯಾರ್ಥಿ ನಿಲಯದ ಸೌಕರ್ಯಗಳು ಇಲ್ಲಿ ಇದ್ದವು. ಈ ಮದರಸಾದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡೋದು, ಆಮೇಲೆ ವಿದ್ಯಾರ್ಥಿಗಳಿಗೆ ಈ ಮೂಲ ಸೌಕರ್ಯ ಏನಿರುತ್ತಲ್ಲ ವಿದ್ಯಾರ್ಥಿ ನಿಲಯ, ಅಂತಹ ವ್ಯವಸ್ಥೆ ಕೂಡ ಈ ಮದರಸಾದಲ್ಲಿ ಇತ್ತು. ಮದರಸಾದ ಗ್ರಂಥಾಲಯದಲ್ಲಿ ಸುಮಾರು 3000 ಹಸ್ತಪ್ರತಿಗಳು ಇಲ್ಲಿ ಇದ್ದವು ನೋಡಿ. 3000 ಹಸ್ತಪ್ರತಿಗಳು ಇಲ್ಲಿ ಮದರಸಾದಲ್ಲಿ ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಬಹುಮನಿ ರಾಜ್ಯದ ಮುನ್ನಡೆಗೆ ಮಹಮ್ಮದ್ ಗವಾನ ಶ್ರೇಷ್ಠ ಕೊಡುಗೆಯನ್ನು ನೀಡ್ತಾನೆ ನೋಡಿ. ತುಂಬ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆದರೆ GPSTR ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತಲ್ಲ ಅದರಲ್ಲಿ ಖಂಡಿತ ಕೇಳ್ತಾರೆ ನೋಡಿ. ತುಂಬ ಚೆನ್ನಾಗಿತ ಮಾಡಿದ್ದಾನೆ. ಯಾಕಂದರೆ ಪ್ರಧಾನಮಂತ್ರಿಯಾಗಿದ್ದು ಇಷ್ಟೆಲ್ಲ ಕೊಡುಗೆ ಕೊಡೋದು ತುಂಬ ಅಪರೂಪ ಆಗಿರುತ್ತೆ. ಈ ಅಪರೂಪ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನೇ ಜಾಸ್ತಿ ಕೇಳ್ತಾರೆ ಎಕ್ಸಾಮ್ಗೆ. ಹೀಗಿದ್ದರೂ ರಾಜ್ಯದ ಸರದಾರರು ಗವಾನನ ಸಾಧನೆಗಳನ್ನು ಕಂಡು ಮತ್ಸರಪಟ್ಟರು. ಅಂದರೆ ಯಾರೋ ಒಬ್ಬರು ಬೆಳೀತಾ ಇರ್ತಾರಂತಂದಮೇಲೆ ಅವ್ರನ್ನ ಕಾಲಿಡ್ದು ಎಳೆಯೋದೇ ತುಂಬ ಜನ ಇರ್ತಾರಲ್ಲ, ಹಾಗಾಗಿ ಈತನ ಸಾಧನೆಗಳನ್ನು ಈ ಸರದಾರರು ಇರ್ತಾರಲ್ಲ ಅವರು ಈತನ ಸಾಧನೆಗಳನ್ನು ಕಂಡು ಮತ್ಸರಪಟ್ಟು ಒಳಸಂಚು ನಡೆಸಿ ಈತನನ್ನು ಅನ್ಯಾಯವಾಗಿ ಕೊಲ್ಬಿಡ್ತಾರೆ. ಅಂದರೆ ಏನೋ ಮೋಸದಿಂದ ಈತನಿಗೆ ಕೊಲ್ತಾರೆ. ಗವಾನನ ಸಮಾಧಿಯ ಮೇಲೆ ಮುಗ್ಧ ಗವಾನನನ್ನು ಕೊಲೆ ಮಾಡಲಾಯಿತು ಎಂಬ ಉಲ್ಲೇಖವಿದೆ ನೋಡ್ರಿ. ಈ ಉಲ್ಲೇಖ ಎಕ್ಸಾಮಲ್ಲಿ ಕೇಳಿದರು. ಈ ಪ್ರೀವಿಯಸ್ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಿದರು. ಮಹಮ್ಮದ್ ಗವಾನನ ಸಮಾಧಿ ಮೇಲೆ ಉಲ್ಲೇಖವಿರುವ ವಾಕ್ಯವೇನು ಅಂತ ಕೇಳಿದರು. ಮುಗ್ಧ ಗವಾನನನ್ನು ಕೊಲೆ ಮಾಡಲಾಯಿತು ಎಂಬ ಉಲ್ಲೇಖ ಆತನ ಸಮಾಧಿ ಮೇಲೆ ನಾವು ಕಾಣ್ತೀವಿ. ಓಕೆ, ಆತನ ಸಮಾಧಿ ಮೇಲೆ ಇತ್ತು. ನೆಕ್ಸ್ಟ್
ಗವಾನನ ನಂತರ ಅಧಿಕಾರಕ್ಕಾಗಿ ಅಂತಃಕಲಹಗಳು ನಡೆದು ರಾಜ್ಯವು ವಿಭಜನೆಗೊಂಡು 5 ಹೊಸ ರಾಜ್ಯಗಳಾಗಿ ಹುಟ್ಟಿದವು. ಈ ಬಹುಮನಿ ರಾಜ್ಯ ತಮ್ಮಲ್ಲೇ ಅಂತಃಕಲಹಗಳಾಗಿ ಏನಾಗ್ತವೆ, 5 ರಾಜ್ಯಗಳಾಗಿ ವಿಭಜನೆಗೊಳ್ತವೆ. ಈ 5 ರಾಜ್ಯಗಳೆಂದರೆ ಬಿಜಾಪುರದ ಆದಿಲ್ ಶಾಹಿ, ಆಮೇಲೆ ಬೀದರ್ನ ಬರೀದ್ ಶಾಹಿ, ಆಮೇಲೆ ಗೋಲ್ಕೊಂಡದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ ಹಾಗೂ ಬಿರಾರಿನ ಇಮಾದ್ ಶಾಹಿ. ನೋಡ್ರಿ, ಇವೇನಿದಾವಲ್ಲ ತುಂಬಾನೇ ಇಂಪಾರ್ಟೆಂಟು. ಇದು ಭಾಳಷ್ಟು ಸಾರಿ ಕೇಳಿದ್ದಾರೆ ಎಕ್ಸಾಮ್ಗೆ. ಈ TET-ನಲ್ಲೂ ಕೇಳಿದ್ದಾರೆ, ಹೊಂದಿಸಿ ಬರೆಯಿರಿ ಥರ ಕೇಳಿದ್ದಾರೆ. ಆಮೇಲೆ ಇವರು ಈ ಥರ ಕೊಟ್ಟಿದ್ರಲ್ಲಿ ಯಾವುದೋ ಒಂದು ತಪ್ಪಾಗಿದೆ ಅಂತಲೂ ಕೇಳಿದ್ದಾರೆ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಜಾಪುರ ಅಂತ ಬಂದಾಗ ಬಿಜಾಪುರದಲ್ಲಿ ಆದಿಲ್ ಶಾಹಿಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆಮೇಲೆ ಬರೀದ್ ಶಾಹಿಗಳು ಬೀದರ್ನಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಬೀದರ್ನಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂತ ಕೇಳಿದ್ರು ನೋಡಿ, ಬರೀದ್ ಶಾಹಿಗಳು ಇರ್ತಾರೆ. ಆಮೇಲೆ ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿಗಳು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳು ಆಳ್ವಿಕೆ ಮಾಡಿದರೆ ಬಿರಾರ್ನಲ್ಲಿ ಇಮಾದ್ ಶಾಹಿಗಳು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಈ ಪೈಕಿ ಮೊದಲ 2 ರಾಜ್ಯಗಳು ಕರ್ನಾಟಕದಲ್ಲಿ ರಾಜಧಾನಿಗಳನ್ನು ಹೊಂದಿದ್ದವು. ಏನಿದಾವಲ್ಲ ಬಿಜಾಪುರದ ಆದಿಲ್ ಶಾಹಿಗಳು, ಇವರು ಬಿಜಾಪುರವನ್ನು ರಾಜಧಾನಿಯನ್ನಾಗಿ ಮಾಡ್ಕೊತಾರೆ. ಆಮೇಲೆ ಬೀದರ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬರೀದ್ ಶಾಹಿಗಳು ಆಳ್ವಿಕೆಯನ್ನು ಮಾಡ್ತಾರಲ್ಲ, ಈ 2 ಸಾಮ್ರಾಜ್ಯದ ರಾಜಧಾನಿಗಳು ನಮ್ಮ ಕರ್ನಾಟಕದಲ್ಲಿ ಇವೆ. ಓಕೆ, ಈ ಬಹುಮನಿ ರಾಜ್ಯದ ಸಮಾಜ ಹೇಗಿತ್ತು ಅಂತಂದರೆ, ಬಹುಮನಿ ರಾಜ್ಯದ ಆಡಳಿತವು ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆಮೇಲೆ ಸುಲ್ತಾನನು ಆಡಳಿತದ ಪ್ರಮುಖನಷ್ಟೇ ಅಲ್ಲ, ಶ್ರೇಷ್ಠ ನ್ಯಾಯಾಧೀಶ, ಆಮೇಲೆ ಉಚ್ಚ ಸೇನಾಧಿಕಾರಿ ಹಾಗೂ ಧಾರ್ಮಿಕ ಪ್ರಮುಖನೂ ಸಹ ಆಗಿರ್ತಾನೆ. ಇಸ್ಲಾಮಿಕ್ ಕಾನೂನು ಅಂತ ಬಂದಾಗ ಇದೇ ಥರ ಇರುತ್ತೆ ನೋಡಿ. ಆ ರಾಜ ಹೇಗಿರ್ತಾನಂತಂದರೆ, ಆಡಳಿತದ ಪ್ರಮುಖನಷ್ಟೇ ಅಲ್ಲ, ಆತ ಒಬ್ಬ ಶ್ರೇಷ್ಠ ನ್ಯಾಯಾಧೀಶ ಆಗಿರ್ತಾನೆ, ಆಮೇಲೆ ಉಚ್ಚ ಸೇನಾಧಿಕಾರಿ ಆಗಿರ್ತಾನೆ, ಆಮೇಲೆ ಧಾರ್ಮಿಕ ಪ್ರಮುಖನೂ ಸಹ ಈ ಸುಲ್ತಾನ ಆಗಿರ್ತಾನೆ ನೋಡಿ. ಅವನನ್ನು ಭೂಮಿಯ ಮೇಲಿನ ಅಲ್ಲಾನ ಪ್ರತಿನಿಧಿ ಎಂದು ನಂಬಲಾಗುತ್ತೆ. ಈ ಒಂದು ವಾಕ್ಯ ಕೇಳಿದ್ರು ನೋಡಿ. ಈ ಬಹುಮನಿ ಸುಲ್ತಾನರನ್ನು ಏನಂತ ನಂಬಲಾಗ್ತಿತ್ತು ಅಥವಾ ಏನಂತ ಕರಿತಾ ಇದ್ರು ಅಂತಲೂ ಕೇಳಿದ್ರು ಕ್ವಶನ್ನು. ಇವರನ್ನು ಭೂಮಿಯ ಮೇಲಿನ ಅಲ್ಲಾನ ಪ್ರತಿನಿಧಿ ಅಂತ ನಂಬಲಾಗ್ತಿತ್ತು. ಆಡಳಿತದ ಉನ್ನತ ಹುದ್ದೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರನ್ನು ನೇಮಕ ಮಾಡ್ತಾ ಇದ್ರು. ಆಮೇಲೆ ಅಧಿಕಾರಿಗಳಿಗೆ ಜಹಗೀರು, ಇದು ಇಂಪಾರ್ಟೆಂಟ್. ಜಹಗೀರು ಅಂತಂದರೆ ಭೂದತ್ತಿಗಳನ್ನು ನೀಡುತ್ತಿದ್ದರು. ಹಿಂದೂ ಜಹಗೀರುದಾರರ ಸಂಖ್ಯೆ ಕಡಿಮೆ ಇದೆ. ನೆಕ್ಸ್ಟ್ ನೋಡೋಣ. ಈ ಹಿಂದೂ ಜಹಗೀರುದಾರರ ಸಂಖ್ಯೆ ತುಂಬ ಕಡಿಮೆ ಇತ್ತು ನೋಡ್ರಿ. ಅಲ್ಲಿ ಪಾರಂಪರಿಕ ಹಿಂದೂ ಪದ್ಧತಿಯಂತೆ ಭೂಮಿಯ ಉತ್ಪನ್ನದ 6ನೇ 1 ಭಾಗ, ಇದು ಇಂಪಾರ್ಟೆಂಟ್ ನೋಡ್ರಿ, 6ನೇ 1 ಭಾಗವನ್ನು ಕಂದಾಯವಾಗಿ ಸುಲ್ತಾನರು ಸಂಗ್ರಹಿಸ್ತಾ ಇದ್ರು. ಬಹುಮನಿ ಸುಲ್ತಾನರ ಕಂದಾಯ ಪದ್ಧತಿ ಹೇಗಿತ್ತು ಅಂತ ಕೇಳ್ತಾರೆ. ಇದು 6ನೇ 1 ಭಾಗವನ್ನು ಇವರು ಕಂದಾಯವನ್ನು ಸ್ವೀಕರಿಸ್ತಾ ಇದ್ರು. ಅಕ್ಕಿ, ಗೋಧಿ, ಜೋಳ ಹಾಗೂ ಬೇಳೆಕಾಳು ದಿನನಿತ್ಯದ ಆಹಾರ ವಸ್ತುಗಳಾಗಿದ್ದವು. ಆಮೇಲೆ ರಾಜಮನೆತನದವರು ಮತ್ತು ಸರ್ದಾರರು ವಿಲಾಸಿ ಜೀವನ ನಡೆಸ್ತಾ ಇದ್ರು. ಜನಸಾಮಾನ್ಯರ ಸ್ಥಿತಿಗತಿ ಉತ್ತಮವಾಗಿರಲಿಲ್ಲ. 6ನೇ 1 ಭಾಗದಷ್ಟು ಕಂದಾಯ ಸ್ವೀಕಾರ ಮಾಡಿದರೆ ಅಲ್ಲಿ ಜನ ಚೆನ್ನಾಗಿರ್ತಾರಾ? ಸೊ ಕಾಮನ್ ಆಗಿ ಅವರು ಚೆನ್ನಾಗಿ ಇರೋದಿಲ್ಲ ಅಲ್ಲ, ಅಲ್ಲಿ ಜನರ ಸ್ಥಿತಿಗತಿ ಚೆನ್ನಾಗಿರೋದಿಲ್ಲ. ಆಮೇಲೆ ಜೈನ ಮತ್ತು ಕ್ರೈಸ್ತ ಸಮುದಾಯಗಳು ರಾಜ್ಯದಲ್ಲಿದ್ದವು. ಸೂಫಿ ಪಂಥವು ಪ್ರಬಲವಾಗಿತ್ತು. ಇಲ್ಲಿ ಸೂಫಿ ಪಂಥ ಪ್ರಬಲವಾಗಿರುತ್ತೆ. ಬಹುಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋಣ. ಸಾಹಿತ್ಯಕ್ಕೆ ಇವರು ಯಾವ ರೀತಿ ಕೊಡುಗೆಯನ್ನು ನೀಡಿದ್ರು ಅಂತಂದರೆ, ಬಹುಮನಿ ಸುಲ್ತಾನರು ಪರದೇಶದ ವಿದ್ವಾಂಸರಿಗೆ ಆಶ್ರಯ ನೀಡಿದರು. ಅರಬ್ಬಿ ಮತ್ತು ಪಾರ್ಸಿ ಸಾಹಿತ್ಯವು ಇವರಿಂದ ಪ್ರೋತ್ಸಾಹ ಪಡೆಯಿತು. ಈ ಸಾಮ್ರಾಜ್ಯದಲ್ಲಿ ಯಾವ ಒಂದು ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿತು ಅಂದರೆ ಅರಬ್ಬಿ ಮತ್ತು ಪಾರ್ಸಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿತು ನೋಡ್ರಿ. ಬಂದೆ ನವಾಜ್ ಎಂಬ ಖ್ಯಾತ ಸೂಫಿ ಸಂತ ಹಾಗೂ ಗ್ರಂಥಕಾರ ಇದೇ ಕಾಲದವರು. ಇವರು ಮತ್ತು ಇನ್ನಿತರ ವಿದೇಶಿ ವಿದ್ವಾಂಸರು ಬಳಸಿದ ಭಾಷೆ ದಕ್ಕನಿ ಭಾಷೆ. ಇಲ್ಲಿ ಯಾವ ಭಾಷೆ ಬಳಕೆಗೆ ಬಳಸ್ತಾ ಇದ್ರು ಅಂತಂದರೆ ದಕ್ಕನಿ ಭಾಷೆ. ಆಮೇಲೆ ಇವ್ರು ಯಾರು ಬಂದೆ ನವಾಜ್ ಆಗಿರ್ಬೋದು, ಆಮೇಲೆ
ಈ ಯಾರು ಸೂಫಿ ಪಂಥರು ಇವರ ಆಸ್ಥಾನಕ್ಕೆ ಬರ್ತಾರಲ್ಲ, ಅವರು ಈ ದಕ್ಕನಿ ಭಾಷೆಯನ್ನು ಬಳಸ್ತಾ ಇರ್ತಾರೆ. ಮುಂದೆ ಇದೇ ಉರ್ದು ಭಾಷೆ ಬೆಳವಣಿಗೆಗೆ ಕಾರಣವಾಯಿತು. ದಕ್ಕನಿ ಭಾಷೆನೇ ಉರ್ದು ಭಾಷೆಯ ಬೆಳವಣಿಗೆಗೆ ಕಾರಣವಾಗುತ್ತೆ ನೋಡಿ. ಓಕೆ, ವಾಸ್ತುಶಿಲ್ಪ. ಬಹಮನಿ ಸಾಮ್ರಾಜ್ಯದವರು ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಕೊಡುಗೆ ನೀಡಿದ್ದಾರೆ ಅಂತಂದರೆ, ಬಹುಮನಿಗಳ ಇತಿಹಾಸವು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ಬೀದರ್, ಗುಲ್ಬರ್ಗ ಅಂತ ಬಂದ, ಗುಲ್ಬರ್ಗಕ್ಕಿಂತಲೂ ಬೀದರಲ್ಲಿ ಅತಿ ಹೆಚ್ಚಾಗಿ ಇವರು ವಾಸ್ತುಶಿಲ್ಪವನ್ನು ನಾವು ಕಾಣ್ತೀವಿ. ಅವರು ಕಲಬುರ್ಗಿ, ಬೀದರ್ ಮತ್ತು ಇತರ ಸ್ಥಳಗಳಲ್ಲಿ ಬಿಟ್ಟು ಹೋಗಿರುವ ಕಟ್ಟಡಗಳು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇವೆ. ಈ ಒಂದು ವಾಕ್ಯ ಕೇಳಿದ್ರು ನೋಡಿ. ಈ ಬಹುಮನಿಗಳು ಯಾವ ಒಂದು ಶೈಲಿಯನ್ನು ಕಟ್ಟಡ ನಿರ್ಮಾಣಕ್ಕೆ ಬಳಸ್ತಾ ಇದ್ರು ಅಂತ ಕೇಳಿದ್ರು. ಇವರು ಕಟ್ಟಡ ನಿರ್ಮಾಣ ಯಾವ ಶೈಲಿಯಲ್ಲಿ ಇದ್ದು ಅಂತಾನೂ ಸಹ ಕೇಳ್ತಾರೆ ನೋಡಿ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇವರ ಕಟ್ಟಡಗಳು ಇದ್ದವು ನೋಡಿ. ಇದು ದಕ್ಕನಿ ಶೈಲಿ ಎಂದು ಸಹ ಪರಿಚಿತವಾಗಿದೆ. ಬಹುಮನಿಗಳ ಮೊದಲ ರಚನೆ ಎಂದರೆ ಕಲಬುರ್ಗಿಯ ಜಾಮಿ ಮಸೀದಿ. ಇದು ಸಹ ಇಂಪಾರ್ಟೆಂಟ್ ನೋಡ್ರಿ. ಬಹುಮನಿಗಳು ಮೊಟ್ಟ ಮೊದಲು ಏನು ರಚನೆ ಮಾಡಿರ್ತಕ್ಕಂಥ ಕಟ್ಟಡ ಯಾವುದಾಗಿತ್ತು ಅಂತ ಕೇಳ್ತಾರೆ. ಇದು ಕಲಬುರ್ಗಿಯಲ್ಲಿ ಐತಲ್ಲ ಜಾಮಿ ಮಸೀದಿ, ಅದು ಇವರ ಮೊದಲ ರಚನೆಯಾಗಿದೆ. ಇದು ಮೊಹಮ್ಮದ್ ಶಾನ ರಚನೆಯಾಗಿದೆ. ಈ ಜಾಮಿ ಮಸೀದಿ ಕಟ್ಟಿಸಿದವರು ಯಾರು ಅಂತಾನು ಕೇಳಿದ್ದಾರೆ ನೋಡಿ. ಜಾಮಿ ಮಸೀದಿ ಯಾರು ಕಟ್ಟಿಸಿದರು ಅಂತಂದರೆ ಮೊಹಮ್ಮದ್ ಶಾ ಕಟ್ಟಿಸಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡ್ರಿ ಇದು. ಚಿಕ್ಕ ಚಿಕ್ಕ ಗುಮ್ಮಟಗಳಿಂದ ಕೂಡಿರುವ ಇಲ್ಲಿನ ಸಭಾಂಗಣ ಆಕರ್ಷಕವಾಗಿದೆ. ಆಮೇಲೆ ಕಲಬುರ್ಗಿಯ ಬಳಿ ಸುಲ್ತಾನರ ಸಮಾಧಿಗಳಿವೆ. ಆಮೇಲೆ ಇವು ಬೃಹತ್ ಗಾತ್ರದ ಗುಮ್ಮಟಗಳುಳ್ಳ ರಚನೆಗಳಾಗಿದ್ದಾವೆ. ಇದೇನಿದಾವಲ್ಲ ಸಮಾಧಿಗಳು, ಬೃಹತ್ ಗಾತ್ರದ ಗುಮ್ಮಟಗಳುಳ್ಳ ರಚನೆಗಳನ್ನು ಇವರು ಮಾಡ್ತಾರೆ. ಆಮೇಲೆ ಬಂದೆ ನವಾಜರ ಸಮಾಧಿ ಕೂಡ ಕಲಬುರ್ಗಿಯಲ್ಲಿ ಇನ್ನೊಂದು ಪ್ರಮುಖ ರಚನೆ ಆಗಿದೆ ನೋಡ್ರಿ. ಈ ಬಂದೆ ನವಾಜರು ಬಂದು ಇವರ ಆಸ್ಥಾನದಲ್ಲಿ ನೆಲೆಸ್ತಾರಲ್ಲ, ಒಬ್ಬ ಸೂಫಿ ಸಂತ, ಈತನ ಸಮಾಧಿ ಕೂಡ ಅಲ್ಲಿ ಗುಲ್ಬರ್ಗದಲ್ಲಿದೆ. ಅದೊಂದು ಯಾತ್ರಾ ಸ್ಥಳನೂ ಕೂಡ ಪ್ರೇಕ್ಷಣೀಯ ಸ್ಥಳ ಕೂಡ ಆಗಿದೆ ನೋಡ್ರಿ ಬಂದೆ ನವಾಜ್ ದರ್ಗಾ. ಬೀದರ್ನ ಸೋಲಾಕಾಂಬ್ ಮಸೀದಿ ಮತ್ತು ಕೋಟೆಯೊಳಗಿನ ಸುಂದರ ಅರಮನೆಗಳು ಪ್ರಸಿದ್ಧವಾಗಿವೆ. ಈ ಸೋಲಾಕಾಂಬ್ ಮಸೀದಿ ಎಲ್ಲಿದೆ ಅಂತ ಈ ಎಕ್ಸಾಮಿಗೆ ಕೇಳಿದ್ರು ನೋಡಿ. ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಇದು ಬೀದರ್ನಲ್ಲಿದೆ. ಆಮೇಲೆ ಈ ಕಟ್ಟಡಗಳ ಅಲಂಕಾರಿಕ ಕೆತ್ತನೆ, ಮರದ ಕಸೂರಿ ಕೆಲಸಗಳನ್ನು ಹೊಂದಿದ್ದವು. ಆಮೇಲೆ ಬೀದರ್ ಬಳಿಯ ಅಷ್ಟೂರಿನ 12 ಸಮಾಧಿಗಳು ಸೊಗಸಾಗಿವೆ. ಇದು ಕೇಳಿದ್ರು. ಅಷ್ಟೂರು ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ರು. ಪ್ರೀವಿಯಸ್ ಏನು ಎಕ್ಸಾಮ್ ನಡೆದಿದ್ದಾವಲ್ಲ ಅದಕ್ಕೆ. ಈ ಅಷ್ಟೂರು ಈ ಬಹುಮನಿ ಸುಲ್ತಾನರ ಸಮಾಧಿಗಳು ಇಲ್ಲಿ ಇದ್ದಾವೆ. ಹಂಗಾಗಿ ಇದು ಫೇಮಸ್ ಆಗಿದೆ ನೋಡಿ. ಇದು ಬೀದರ್ನಲ್ಲಿದೆ. ಇದು ಎಲ್ಲಿದೆ ಅಂತಲೂ ಕೇಳಿದ್ರು ನೋಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ ನೀವು ತೆಗೆದು ನೋಡಿದರೆ ಅಥವಾ ಕ್ವಶನ್ಸ್ ಓದ್ತಾ ಇದ್ದರೆ ಈ ಕ್ವಶನ್ ಬರುತ್ತೆ ನೋಡಿ. ಅಷ್ಟೂರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ರು. ಈ ಅಷ್ಟೂರು ಎಲ್ಲಿದೆ ಅಂತಲೂ ಕೇಳಿದ್ರು. ಇದು ಬೀದರ್ನಲ್ಲಿ ಬರುತ್ತೆ. ಇದು ಈ ಬಹುಮನಿ ಸುಲ್ತಾನರ ಸಮಾಧಿಗಳು ಇಲ್ಲಿದ್ದಾವೆ. ಇಲ್ಲಿ 12 ಸಮಾಧಿಗಳು ಇಲ್ಲಿದ್ದಾವೆ ನೋಡ್ರಿ. ಬಹುಮನಿ ಕಾಲದ ಕಟ್ಟಡಗಳಲ್ಲಿ ಅತ್ಯಂತ ಪ್ರಮುಖ ರಚನೆ ಎಂದರೆ ಗವಾನನು ಕಟ್ಟಿಸಿದ ಮದರಸ. ಬಹುಮನಿ ಸುಲ್ತಾನರು ಕಟ್ಟಿಸಿರ್ತಕ್ಕಂಥ ಕಟ್ಟಡಗಳಲ್ಲಿ ಈ ಮದರಸಾನೇ ಅತ್ಯಂತ ಪ್ರಮುಖವಾದ ರಚನೆಯಾಗಿದೆ ನೋಡ್ರಿ. ಇದು 76 ಮೀಟರ್ ಅಂದರೆ 250 ಅಡಿಗಳಲ್ಲಿದೆ ನೋಡ್ರಿ. 250 ಅಡಿಗಳಲ್ಲಿದ್ದು 76 ಮೀಟರ್ ಎತ್ತರದಲ್ಲಿದೆ. 76 ಮೀಟರ್ ಉದ್ದ ಹಾಗೂ 3 ಮಜಲಿನ ಮಾಳಿಗೆ ಅಂದರೆ ಮಾಳಿಗೆ ರಚನೆಯಾಗಿದೆ. ಮದರಸಾದೊಳಗಿರುವ ಮಸೀದಿಯು ಇನ್ನೂ ಭದ್ರ ಸ್ಥಿತಿಯಲ್ಲಿದೆ. ಅಂದರೆ ಇನ್ನೂ ಸಹ ಅಲ್ಲಿ ಭದ್ರ ಸ್ಥಿತಿಯಲ್ಲಿ ಇದೆ ಅನ್ನೋದು ಇದರ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ. 5 ಶತಮಾನಕ್ಕೂ ಹಿಂದಿನ ಮದರಸಾ ಕಟ್ಟಡ ತನ್ನ ಹಿಂದಿನ ಘನತೆಯನ್ನು ಸಾರಿ ಹೇಳುವಂತಿದೆ. ಓಕೆ, ನೆಕ್ಸ್ಟು ವಿಜಾಪುರದ ಆದಿಲ್ ಶಾಹಿಗಳು. ಇಷ್ಟೊತ್ತು ನಾವೇನು ನೋಡಿದ್ವಲ್ಲ ಅದು ಬಹುಮನಿ ಸುಲ್ತಾನರ ಬಗ್ಗೆ ನೋಡಿದ್ವಿ. ಈ ಬಿಜಾಪುರದ ಆದಿಲ್ ಶಾಹಿಗಳು ಏನು ಬಿಜಾಪುರವನ್ನು
ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾರಲ್ಲ, ಈ ಬಹುಮನಿ ಸುಲ್ತಾನರಲ್ಲೇ ಒಡೆದು 5 ಮನೆತನಗಳಾಗಿ ಆಳ್ವಿಕೆಯನ್ನು ಮಾಡ್ತಾರಲ್ಲ, ಅದರಲ್ಲಿ ಈ ಬಿಜಾಪುರದ ಆದಿಲ್ ಶಾಹಿಗಳು ಕೂಡ ಒಬ್ಬರಾಗಿದ್ದಾರೆ. ಶಾಹಿಗಳ ಪೈಕಿ ಬಿಜಾಪುರದ ಆದಿಲ್ ಶಾಹಿ ಪ್ರಮುಖವಾಗಿತ್ತು. ಆದಿಲ್ ಶಾಹಿಗಳು ಕರ್ನಾಟಕದಲ್ಲಿ 2 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಎಷ್ಟು ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಕೇಳ್ತಾರೆ ಕ್ವಶನ್. 2 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಇದರಲ್ಲಿ 2ನೇ ಇಬ್ರಾಹಿಂ ಬಗ್ಗೆ ನೋಡೋಣ. 2ನೇ ಇಬ್ರಾಹಿಂ ಬಿಜಾಪುರದ ಸುಲ್ತಾನರಲ್ಲಿ ಶ್ರೇಷ್ಠನಾದ ಸುಲ್ತಾನನಾಗಿರ್ತಾನೆ. ಈತನ ಕಾಲದಲ್ಲಿ ರಾಜ್ಯವನ್ನು ವಿಸ್ತಾರಗೊಳಿಸಲಾಯಿತಲ್ಲದೆ ಅದು ಸಮೃದ್ಧಿಯನ್ನು ಸಹ ಇಲ್ಲಿ ಕಾಣುತ್ತೆ. ವ್ಯಾಪಾರ ವಾಣಿಜ್ಯ ಕೂಡ ಇಲ್ಲಿ ಹೆಚ್ಚುತ್ತೆ. ಆಮೇಲೆ ಇಬ್ರಾಹಿಂ ಧರ್ಮಸಹಿಷ್ಣು ಅರಸನಾಗಿದ್ದು ಅನೇಕ ಹಿಂದೂ ವಿದ್ವಾಂಸರು, ಕವಿಗಳು ಮತ್ತು ಸಂಗೀತಗಾರರಿಗೆ ಈತ ಆಶ್ರಯವನ್ನು ನೀಡ್ತಾನೆ. ತನ್ನ ಆಸ್ಥಾನದಲ್ಲಿ ಅನೇಕರಿಗೆ ಈತ ಸ್ಥಾನವನ್ನು ನೀಡ್ತಾನೆ. ಈತ ಯಾವುದೇ ಕಟ್ಟ ಮುಸ್ಲಿಂ ವ್ಯಕ್ತಿ ಆಗಿರೋದಿಲ್ಲ. ಈತ ಧರ್ಮ ಸಹಿಷ್ಣು ಆಗಿರ್ತಾನೆ. ನೆಕ್ಸ್ಟ್, ತನ್ನ ಅರಮನೆಯ ಕೋಟೆಯಲ್ಲಿನ ದತ್ತ ದೇವಾಲಯವನ್ನು ದುರಸ್ತಿ ಮಾಡಿಸಿ ಪೂಜೆಗೆ ವ್ಯವಸ್ಥೆ ಮಾಡಿದ್ದನು. ಅಂದರೆ ಕೋಟೆಯಲ್ಲಿ ಒಂದು ದತ್ತ ದೇವಾಲಯವಿರುತ್ತೆ, ಅದನ್ನು ದುರಸ್ತಿ ಮಾಡಿ ಪೂಜೆ ಮಾಡೋಕ್ಕೋಸ್ಕರ, ಅಂದರೆ ಪೂಜೆಗೆ ವ್ಯವಸ್ಥೆಯನ್ನು ಸಿದ್ಧಗೊಳಿಸ್ತಾನೆ ಈತ. ಹಿಂದೂ ಮುಸ್ಲಿಂ ಸಾಂಸ್ಕೃತಿಕ ಏಕತೆಗಾಗಿ ಇಬ್ರಾಹಿಂ ಶ್ರಮಿಸಿದನು. ಉರ್ದು ಭಾಷೆಯಲ್ಲಿ ಆತ ಒಂದು ಬುಕ್ಕನ್ನು ಬರಿತಾನೆ. ಉರ್ದು ಭಾಷೆಯಲ್ಲಿರುತ್ತೆ ಇದು, ಕಿತಾಬ್-ಇ-ನವರಸ್ ಅಂತೇಳಿ. ಈ ಕಿತಾಬ್-ಇ-ನವರಸ್ ಎಂಬ ಪುಸ್ತಕವನ್ನು ಬರೆದು ಹಿಂದೂ ಸಂಗೀತವನ್ನು ಮುಸಲ್ಮಾನರಲ್ಲಿ ಜನಪ್ರಿಯಗೊಳಿಸಲು ಈತ ಪ್ರಯತ್ನಿಸ್ತಾನೆ. ನೋಡ್ರಿ ಎಷ್ಟು ಇವರು ಯಾವ ರೀತಿಯಾದ ಧರ್ಮ ಸಹಿಷ್ಣುವನ್ನು ಹೊಂದಿದ್ರು ಅಂತ ಇದರಿಂದನೇ ನಮಗೆ ಗೊತ್ತಾಗುತ್ತೆ. ಇವರು ಉರ್ದು ಭಾಷೆಯಲ್ಲಿ ಕಿತಾಬ್-ಇ-ನವರಸ್ ಅಂತ ಬರೀತಾರೆ. ಇದು ಸರಸ್ವತಿ ಮತ್ತು ಗಣೇಶನಿಗೆ ಸಮರ್ಪಿಸ್ತಾನೆ. ಈ ಬುಕ್ಕನ್ನು ಬರೆದು ಉರ್ದು ಭಾಷೆಯಲ್ಲಿ ಬರೆದಿರ್ತಾನೆ. ಕಿತಾಬ್-ಇ-ನವರಸ್ ಅನ್ನೋದು ಇದು ಉರ್ದು ಭಾಷೆಯ ಹೆಸರಾಗಿದ್ದು, ಇದರಲ್ಲಿ ಸರಸ್ವತಿ ಮತ್ತು ಗಣೇಶನಿಗೆ ಈತ ಅರ್ಪಿಸ್ತಾನೆ ಈ ಬುಕ್ಕನ್ನು. ಇದರಲ್ಲಿ ಹಿಂದೂ ಸಂಗೀತವನ್ನು ಮುಸಲ್ಮಾನರಲ್ಲಿ ಜನಪ್ರಿಯಗೊಳಿಸಲು ಈತ ಪ್ರಯತ್ನ ಮಾಡ್ತಾನೆ. ಈ ಕೃತಿ ಹಿಂದೂ ದೇವತೆಗಳಾದ ಸರಸ್ವತಿಯಲ್ಲೇ ಇದೆ ನೋಡಿ. ಸರಸ್ವತಿ, ಗಣಪತಿ, ಆಮೇಲೆ ಭೈರವ ಮುಂತಾದವರ ಸ್ತುತಿಯಿಂದ ಆರಂಭಗೊಳ್ಳುತ್ತೆ. ಅವನು ಸ್ವತಃ ಒಳ್ಳೆಯ ಸಂಗೀತಗಾರನಾಗಿದ್ದನು. ಭವ್ಯ ಕಟ್ಟಡ ಇಬ್ರಾಹಿಂ ರೋಜಾ ಈ ಬಿಜಾಪುರದಲ್ಲಿ ಇದೆ ನೋಡ್ರಿ. ಇಬ್ರಾಹಿಂ ರೋಜಾ ಈತನ ರಚನೆಯಾಗಿದೆ. ಇದು ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮಲ್ಲಿ. ಇಬ್ರಾಹಿಂ ರೋಜಾ ಯಾರ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಇದು ಇಬ್ರಾಹಿಂ ರೋಜಾ ಇಬ್ರಾಹಿಂ ಲೋಧಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕದ ತಾಜ್ ಮಹಲ್ ಅಂತ ಕರೀತಾರೆ. ಕರ್ನಾಟಕದ ತಾಜ್ ಮಹಲ್. ಈ ಇಬ್ರಾಹಿಂ ರೋಜಾನ ಕರ್ನಾಟಕದ ತಾಜ್ ಮಹಲ್ ಅಂತ ಕರೀತಾರೆ. ಯಾಕೆಂದರೆ ಒಂದು ಸ್ವಲ್ಪ ನೋಡೋದಕ್ಕೆ ತಾಜ್ ಮಹಲ್ ಥರನೇ ಇದೆ ಇದು, ಹಂಗಾಗಿ ಕರ್ನಾಟಕದ ತಾಜ್ ಮಹಲ್ ಅಂತ ಕರೀತಾರೆ. ಅಥವಾ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಲೂ ಕರೀತಾರೆ ನೋಡಿ. ನೆಕ್ಸ್ಟ್ ನೋಡೋಣ. ಇಬ್ರಾಹಿಂನ ಉತ್ತರಾಧಿಕಾರಿ ಮಹಮ್ಮದ್ ಆದಿಲ್ ಶಾ ಬಿಜಾಪುರದ ಅದ್ಭುತ ಕಟ್ಟಡ ಗೋಲ್ ಗುಂಬಜ್ ಈತ ನಿರ್ಮಾಣ ಮಾಡ್ತಾನೆ. ಇದು ಸಹ ಕೇಳಿದರು ಎಕ್ಸಾಮ್ಗೆ, TET-ನಲ್ಲೂ ಕೇಳಿದ್ದಾರೆ ನೋಡ್ರಿ. ಅದೇನಾಯ್ತಲ್ಲ, ಇಬ್ರಾಹಿಂ ರೋಜಾನು ಯಾರು ಕಟ್ಟಿಸಿದರು ಅಂತಲೂ ಕೇಳಿದರು TET-ಗೆ. ಪ್ರೀವಿಯಸ್ TET ಕ್ವಶನ್ ಬ್ಯಾಂಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಈ ಗೋಲ್ ಗುಂಬಜ್ ಯಾರು ರಚನೆ ಮಾಡಿದರು ಅಂತಲೂ ಕೇಳಿದ್ದಾರೆ. ಇದು ಮಹಮ್ಮದ್ ಆದಿಲ್ ಶಾ ರಚನೆ ಮಾಡ್ತಾನೆ. ಅಲ್ಲಿ ಗುಲ್ಬರ್ಗದಲ್ಲಿ ಜಾಮಿ ಮಸೀದಿ ನಿರ್ಮಾಣ ಮಾಡಿದ್ದು ಮಹಮ್ಮದ್ ಶಾ. ಬಟ್ ಈತ ಈ ಗೋಲ್ ಗುಂಬಜ್ ನಿರ್ಮಾಣ ಮಾಡಿರೋದು ಮಹಮ್ಮದ್ ಆದಿಲ್ ಶಾ. ಸೊ ಹೆಸರು ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಳ್ರಿ. ಈ ಥರ ಹೊಂದಿಸಿ ಬರೆಯೋ ಥರ ಕೊಡ್ತಾರೆ ಅಲ್ಲಿ, ಆವಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ. ಅಸಾರ್ ಮಹಲ್ ಅವನ ಇನ್ನೊಂದು ಸುಂದರ ರಚನೆಯಾಗಿದೆ. ಅಸಾರ್ ಮಹಲ್ ಆಮೇಲೆ ಗೋಲ್ ಗುಂಬಜ್ ಇವೆರಡನ್ನು ಸಹ ಈತ ಮಹಮ್ಮದ್ ಆದಿಲ್ ಶಾ ರಚನೆ ಮಾಡ್ತಾನೆ. ಈತ ಇಬ್ರಾಹಿಂನ ಉತ್ತರಾಧಿಕಾರಿಯಾಗಿರ್ತಾನೆ. ಉತ್ತರಾಧಿಕಾರಿ ಅಂದರೆ ಇಬ್ರಾಹಿಂ ಆದಿಲ್ ಶಾನ ಆದಮೇಲೆ ಅಧಿಕಾರಕ್ಕೆ ಬರ್ತಾನಲ್ಲ, ಹಂಗಾಗಿ ಉತ್ತರಾಧಿಕಾರಿ ಅಂತ ಕರೀತಾರೆ.
ಮಹಮ್ಮದ್ ಆದಿಲ್ ಶಾನ ಅನಂತರ ಬಿಜಾಪುರ ರಾಜ್ಯವು ದುರ್ಬಲವಾಯಿತು. ದಕ್ಷಿಣ ಭಾರತದಲ್ಲಿ ಮೊಘಲರ ಆಕ್ರಮಣಗಳು ಹಾಗೂ ವಿಜಯಪುರ ರಾಜ್ಯಕ್ಕೆ ಮರಾಠರು ನೀಡುತ್ತಿದ್ದ ಕಿರುಕುಳಗಳು ಇದಕ್ಕೆ ಕಾರಣವಾಗ್ತವೆ. ಅಂದರೆ ಈ ಕಡೆ ಮೊಘಲರ ಆಕ್ರಮಣ ಮತ್ತು ಶಿವಾಜಿ ಆಕ್ರಮಣ ಅಂದರೆ ಮರಾಠರ ಆಕ್ರಮಣಗಳಿಂದಾಗಿ ಇದೇನಾಗುತ್ತೆ, ದುರ್ಬಲವಾಗುತ್ತೆ ಈ ಸಾಮ್ರಾಜ್ಯ. ಔರಂಗಜೇಬನು ಬಿಜಾಪುರವನ್ನು ಕೈವಶ ಮಾಡಿಕೊಳ್ಳುವುದರೊಂದಿಗೆ ಆದಿಲ್ ಶಾಹಿ ಆಡಳಿತ ಕೊನೆಗೊಳ್ಳುತ್ತೆ. ಈ ಆದಿಲ್ ಶಾಹಿಯನ್ನು ಸೋಲಿಸಿ ಈ ಔರಂಗಜೇಬನು ಬಿಜಾಪುರವನ್ನು ತನ್ನ ಸಾಮ್ರಾಜ್ಯದೊಳಗೆ ವಿಲೀನ ಮಾಡ್ಕೊತಾನೆ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ, ವಾಸ್ತುಶಿಲ್ಪವನ್ನು ನೋಡೋಣ ಬನ್ನಿ. ಕರ್ನಾಟಕದ ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಆದಿಲ್ ಶಾಹಿಗಳ ರಚನೆಗಳಿಗೆ ಪ್ರಮುಖವಾದ ಸ್ಥಾನವಿದೆ. ಅವರ ರಚನೆಗಳೆಂದರೆ ಅರಮನೆ, ಕೋಟೆ, ಮಸೀದಿ ಮತ್ತು ಸಮಾಧಿಗಳು. ಅರಮನೆ, ಕೋಟೆ, ಮಸೀದಿ, ಸಮಾಧಿಗಳು ಇದೇನು ಇವರ ರಚನೆಗಳಾಗಿದ್ದಾವೆ ನೋಡ್ರಿ. ಬಿಜಾಪುರದ ಕೋಟೆ ಭಾರಿ ರಚನೆಯಾಗಿದ್ದು ಇದು 96 ಕೊತ್ತಲಗಳು ಹಾಗೂ 6 ಮಹಾದ್ವಾರಗಳನ್ನು ಹೊಂದಿದೆ. ಅರಮನೆಗಳಲ್ಲಿ ಗಗನ್ ಮಹಲ್ ಭವ್ಯವಾಗಿದೆ. ಈ ಅರಮನೆಯಲ್ಲಿ ಒಂದು ಗಗನ್ ಮಹಲ್ ಅನ್ನು ರಚನೆ ಮಾಡ್ತಾರೆ, ಇದು ಭವ್ಯವಾಗಿದೆ. ಅಸಾರ್ ಮಹಲ್ನಲ್ಲಿ ವರ್ಣರಂಜಿತ ಚಿತ್ರಗಳಿರುವ ಕೊಠಡಿಗಳಿವೆ. ಈ ಅಸಾರ್ ಮಹಲ್ ಆಮೇಲೆ ಗೋಲ್ ಗುಂಬಜ್ ಯಾರು ನಿರ್ಮಾಣ ಮಾಡ್ತಾರೆ ಅಂತಂದರೆ ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ ನೋಡ್ರಿ. ಬಿಜಾಪುರದ ಜುಮಾ ಮಸೀದಿಯು ಸುಂದರವಾಗಿದೆ. ಅಂದರೆ ಬಿಜಾಪುರದಲ್ಲಿ ಜುಮಾ ಮಸೀದಿಯು ಸಹ ಇವರ ರಚನೆಯಾಗಿರುತ್ತೆ ನೋಡಿ. ಆದಿಲ್ ಶಾಹಿಗಳ ರಚನೆಯಲ್ಲಿ ಸಮಾಧಿ ಕಟ್ಟಡಗಳೇ ತೀರ ಭವ್ಯವಾದವು. ಅವಳಿ ರಚನೆಯಾದ ಇಬ್ರಾಹಿಂ ರೋಜಾದಲ್ಲಿ ಒಂದು ಕಟ್ಟಡವು ಮಸೀದಿಯು ಮತ್ತೊಂದು ಸಮಾಧಿಯೂ ಆಗಿವೆ ನೋಡ್ರಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಳಿ ರಚನೆಯಾದ ಇಬ್ರಾಹಿಂ ರೋಜಾದಲ್ಲಿ ಒಂದು ಕಟ್ಟಡ ಮಸೀದಿಯಾಗಿದ್ದರೆ ಮತ್ತೊಂದು ಕಟ್ಟಡ ಏನಾಗಿರುತ್ತೆ, ಸಮಾಧಿಯಾಗಿರುತ್ತೆ ನೋಡ್ರಿ. ಇಬ್ರಾಹಿಂ ರೋಜಾವನ್ನು ದಕ್ಕನ್ನಿನ ತಾಜ್ ಮಹಲ್ ಅಂದರೆ ದಕ್ಷಿಣದ ತಾಜ್ ಮಹಲ್ ಎಂದು ವರ್ಣಿಸಲಾಗಿದೆ. ಕರ್ನಾಟಕದ ತಾಜ್ ಮಹಲ್ ಅನ್ನಲ್ಲ, ಅದು ಅಲ್ಲ, ದಕ್ಷಿಣ ಭಾರತದ ದಕ್ಕನ್ನಿನ ತಾಜ್ ಮಹಲ್ ಅಂತ ಕರೀತಾರೆ. ರೋಜಾಕ್ಕೂ ಮೀರಿದ ಕಟ್ಟಡವನ್ನು ರಚಿಸಬೇಕೆಂದು ಮಹಮ್ಮದ್ ಆದಿಲ್ ಶಾನು ಗೋಲ್ ಗುಂಬಜ್ ಎಂಬ ಸಮಾಧಿಯ ಮಂದಿರವನ್ನು ರಚಿಸ್ತಾನೆ. ಅಂದರೆ ಅದೇನು ಇಬ್ರಾಹಿಂ ರೋಜಾ ಇರುತ್ತಲ್ಲ ಅದಕ್ಕಿಂತನೂ ಚೆನ್ನಾಗಿ ನಾನು ಕಟ್ಟಿಸ್ಬೇಕು ಅಂತೇಳಿ ಗೋಲ್ ಗುಂಬಜನ್ನು ರಚನೆ ಮಾಡ್ತಾನೆ ಮಹಮ್ಮದ್ ಆದಿಲ್ ಶಾ. ಇದರ ಕೇಂದ್ರದಲ್ಲಿ ವಿಶಾಲವಾದ ಗುಂಬಜ್ ಇದೆ. ಆಮೇಲೆ ಗುಂಬಜ್ನ ಒಳಭಾಗದಲ್ಲಿ ಪಿಸುಗುಟ್ಟುವ ಮೊಗಶಾಲೆ, ಪಿಸುಗುಟ್ಟುವ ಗ್ಯಾಲರಿ ಕೂಡ ಇಲ್ಲಿ ಇದೆ. ಇದು ಕೇಳಿದ್ರು, ಗೋಲ್ ಗುಂಬಜ್ನಲ್ಲಿ ಯಾವ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ ಅಂತ. ಅಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಅಥವಾ ಪಿಸುಗುಟ್ಟುವ ಮೊಗಶಾಲೆಯನ್ನು ನಾವು ಕಾಣ್ತೀವಿ. ಇಲ್ಲಿನ ಪಿಸುಗುಟ್ಟುವ ವೈಶಿಷ್ಟ್ಯ ಶಿಲ್ಪ ತಜ್ಞರನ್ನು ಬೆರಗುಗೊಳಿಸಿದೆ. ಅಂದರೆ ಒಂದು ಸಾರಿ ಕೂಗಿದ್ರೆ ಮತ್ತೆ ಮತ್ತೆ ಕೇಳೋದು, ಅಂದರೆ ಎಕೋ ಸೌಂಡ್ ಥರ ಬರೋದು. ಗೋಡೆ ಹಿಂದ್ಗಡೆ ನಿಂತ್ಕೊಂಡು ಏನಾದರೂ ಮಾತಾಡಿದ್ರೆ ಗೋಡೆ ಈಚೆ ಕಡೆ ಭಾಗದಲ್ಲಿ ನಿಂತ್ಕೊಂಡು ಕೇಳಿದ್ರೆ ಅದು ಕೇಳಿಸುತ್ತೆ. ಇದು ಒಂಥರ ವಿಶಿಷ್ಟ ಲಕ್ಷಣ ಇದು ಈ ಗೋಲ್ ಗುಂಬಜಲ್ಲಿ. ಇದೇನಾಗಿದೆ ಅಂದ್ರೆ ಈ ಪಿಸುಗುಟ್ಟುವ ವೈಶಿಷ್ಟ್ಯ ಶಿಲ್ಪ ತಜ್ಞರನ್ನು ಬೆರಗುಗೊಳಿಸಿದೆ, ಅಂದರೆ ಆಶ್ಚರ್ಯ ಮೂಡಿಸಿದೆ. ಈ ಥರ ನೆಕ್ಸ್ಟು ಯಾವುದನ್ನು ಸಹ ಮಾಡಕ್ಕೆ ಬರೋದಿಲ್ವಲ್ಲ ಅನ್ನೋ ಥರ ಇವರು ಬೆರಗುಗೊಳಿಸಿದ್ದಾರೆ. ಗೋಲ ಗುಂಬಜವು ಜಗತ್ತಿನಲ್ಲೇ ಹಿರಿಗಾತ್ರದಲ್ಲಿ 4ನೇಯದು, ಭಾರತದಲ್ಲಿ ಅತಿ ದೊಡ್ಡದು ಆಗಿದೆ. ಜಗತ್ತಿನಲ್ಲೇ ಅತಿ ದೊಡ್ಡ ಕಟ್ಟಡಗಳಂತ ಬಂದಾಗ ಇದೇನಾಗಿದೆ, 4ನೇಯದಾಗಿದೆ ಗೋಲ್ ಗುಂಬಜ್. ಆಮೇಲೆ ಭಾರತದಲ್ಲಿ ಅಂತ ಬಂದಾಗ ಭಾರತದಲ್ಲಿ ಅತಿ ದೊಡ್ಡದಾಗಿದೆ. ಇದು ಜಗತ್ತಿನ ಅದ್ಭುತ ವಾಸ್ತುಗಳಲ್ಲೊಂದು ಸಹ ಆಗಿದೆ ನೋಡ್ರಿ. ಜಗತ್ತಿನ ಅದ್ಭುತ ವಾಸ್ತುಗಳಂತ ಬರ್ತಾವಲ್ಲ ಅದರಲ್ಲೂ ನಾವು ಈ ಗೋಲ್ ಗುಂಬಜನ್ನು ಕಾಣ್ತೀವಿ. ಓಕೆ, ಕಾಲಗಣನೆಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಿಜಯನಗರದ ಕಾಲಗಣನೆಯನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯ ಎಷ್ಟರಲ್ಲಿ ಸ್ಥಾಪನೆಯಾಗುತ್ತೆ ಅಂದರೆ 1336ರಲ್ಲಿ ಸ್ಥಾಪನೆಯಾಗುತ್ತೆ. ಆಮೇಲೆ ಸಾಮ್ರಾಜ್ಯದ ಆಳ್ವಿಕೆ ಕಾಲ ಎಷ್ಟರಿಂದ ಎಷ್ಟರ ತನ ಅಂತಂದರೆ 1336ರಿಂದ 1646ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ.
ಕೃಷ್ಣದೇವರಾಯನ ಆಳ್ವಿಕೆ ಕಾಲ ಎಷ್ಟು ಅಂತಂದಾಗ 1509ರಿಂದ 1529ರವರೆಗೂ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ರಕ್ಕಸ ತಂಗಡಿ ಕದನ ಎಷ್ಟರಲ್ಲಿ ನಡೀತು ಅಂತ ಸುಮಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನವರಿ 23, 1565ರಲ್ಲಿ ರಕ್ಕಸ ತಂಗಡಿ ಕದನ ನಡೆಯುತ್ತೆ. ಬಹುಮನಿ ರಾಜ್ಯದ ಬಗ್ಗೆ ನೋಡೋಣ. ಬಹುಮನಿ ರಾಜ್ಯ ಆಳ್ವಿಕೆ ಕಾಲ ಎಷ್ಟು ಅಂದಾಗ 1347ರಿಂದ 1489ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. 1489ರಲ್ಲಿ ಈ ಬಹುಮನಿ ರಾಜ್ಯ ಏನು ವಿಭಜನೆಗೊಂಡು 5 ಶಾಹಿ ಮನೆತನಗಳಾಗಿ ವಿಭಜನೆಯಾಗ್ತವೆ. ನೆಕ್ಸ್ಟು ಬೀದರ್ನಲ್ಲಿ ಮದರಸ ಸ್ಥಾಪನೆ ಯಾವಾಗ ಆಯಿತು ಅಂತಂದಾಗ 1461ರಲ್ಲಿ ಸ್ಥಾಪನೆಯಾಗುತ್ತೆ. ಇದು ಸ್ಥಾಪಿಸಿದ್ದು ಯಾರು ಅಂತ ಕೇಳಿದಾಗ ಗವಾನನು ಇದನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಆದಿಲ್ ಶಾಹಿಗಳ ಆಳ್ವಿಕೆ ಕಾಲ 1489ರಿಂದ 1686ರವರೆಗೆ ಬಿಜಾಪುರವನ್ನು ಆದಿಲ್ ಶಾಹಿಗಳು ಆಳ್ವಿಕೆಯನ್ನು ಮಾಡ್ತಾರೆ. ನೆಕ್ಸ್ಟು ಇಬ್ರಾಹಿಂ ರೋಜಾ ಎಷ್ಟರಲ್ಲಿ ರಚನೆಯಾಗುತ್ತೆ ಅಂದಾಗ 1626ರಲ್ಲಿ ಈ ಇಬ್ರಾಹಿಂ ರೋಜಾ ರಚನೆಯನ್ನು ಮಾಡ್ತಾರೆ. ಇದು ಯಾರು ರಚಿಸಿದ್ರು ಅಂತಂದರೆ ಇಬ್ರಾಹಿಂ ಆದಿಲ್ ಶಾಹಿ ರಚನೆಯನ್ನು ಮಾಡ್ತಾರೆ. ಆಮೇಲೆ ಇದನ್ನು ದಕ್ಕನಿನ ತಾಜ್ ಮಹಲ್ ಅಂತ ಕರೀತಾರೆ. ಗೋಳಗುಮ್ಮಟ ರಚನೆ ಎಷ್ಟರಲ್ಲಿ ಆಗುತ್ತೆ ಇದು ಕೇಳಿದ್ದಾರೆ ನೋಡಿ. ಪ್ರೀವಿಯಸ್ ಏನು ಎಕ್ಸಾಮ್ ನಡೆದಿದ್ದಾವಲ್ಲ ಅದಕ್ಕೆ ಕೇಳಿದ್ದಾರೆ, ತುಂಬ ಸಾರಿ ಕೇಳಿದ್ದಾರೆ ಈ ಕ್ವಶನ್ನು. 1650ರಲ್ಲಿ ಈ ಗೋಳಗುಮ್ಮಟವನ್ನು ರಚಿಸ್ತಾರೆ. ಇದು ಜಗತ್ತಿನ 4 ಕಟ್ಟಡಗಳಲ್ಲಿ ಇದು ಸಹ ಒಂದಾಗಿದೆ. ಜಗತ್ತಿನ ಅತಿ ದೊಡ್ಡ ಭವ್ಯವಾದ ಕಟ್ಟಡಗಳಲ್ಲಿ ಈ ಗೋಳಗುಮ್ಮಟ 4ನೇ ಸ್ಥಾನದಲ್ಲಿದ್ದರೆ ಭಾರತದಲ್ಲಿ ಇದು ಅತಿ ದೊಡ್ಡದಾಗಿರುತ್ತೆ ನೋಡ್ರಿ, 1ನೇ ಸ್ಥಾನದಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಹೊಸ ಪದಗಳು ಅಂತ ಕೊಟ್ಟಿದ್ದಾರೆ. ಫಕೀರ ಅಂತ ಅಂದರೆ ಮಹಮ್ಮದೀಯ ಸಾಧು ಅಂತ ಅರ್ಥ. ಫಕೀರರಂದ್ರೆ ಮಹಮ್ಮದೀಯ ಸಾಧುಗಳನ್ನು ಫಕೀರರು ಅಂತ ಕರೀತಾರೆ. ಕೊತ್ತಲ ಅಂದರೆ ಕೋಟೆಯ ಪ್ರಕಾರದ ಮೇಲೆ ಕಟ್ಟುವ ಗುಮ್ಮಟ. ಕೋಟೆಯ ಪ್ರಕಾರದ ಮೇಲೆ ಹಿಂಗೆ ಗುಮ್ಮಟಾಕಾರವಾಗಿ ಕಟ್ತಾರಲ್ಲ ಕಟ್ಟಡ, ಅದಕ್ಕೆ ಕೊತ್ತಲ ಅಂತ ಕರೀತಾರೆ. ಆಮೇಲೆ ಫಾರ್ಸಿ ಅಂದರೆ ಪರ್ಷಿಯಾ ದೇಶದ ಭಾಷೆ, ಇದಕ್ಕೆ ಫಾರ್ಸಿ ಅಂತ ಕರೀತಾರೆ. ಆಮೇಲೆ ದಕ್ಕನ್ ಅಂದರೆ ದಕ್ಷಿಣ ಭಾರತದ ಪ್ರದೇಶ ನೋಡ್ರಿ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಏನಾಗಿರುತ್ತೆ? ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ. ಬಹುಮನಿ ಸುಲ್ತಾನರ ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಓಕೆ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪುರಂದರದಾಸರನ್ನ ಕರೀತಾರೆ. ಗೋಲ್ ಗುಂಬಜ್ ಯಾವ ನಗರದಲ್ಲಿ ನಿರ್ಮಾಣವಾಗಿದೆ ಅಂತಂದ್ರೆ ಇದು ಬಿಜಾಪುರದಲ್ಲಿ ನಿರ್ಮಾಣವಾಗಿದೆ ನೋಡ್ರಿ. ಬಿಜಾಪುರದಲ್ಲಿ ನಿರ್ಮಾಣವಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದಿಷ್ಟು ಈ 14ನೇ ಪಾಠ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ 15ನೇ ಪಾಠವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಸಹಕರಿಸಿ. ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೊಂದಿಷ್ಟು ಪ್ರೇರಣೆ ಸಿಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೋಸ್ಕರ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಹಕಾರ ನೀಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಇದನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.